ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಪರಿಸರ ಸಮತೋಲನ ಕಾಪಾಡುವ ಕಾಳಜಿ ಪ್ರತಿಯೊಬ್ಬರಲ್ಲೂ ಇರಬೇಕು ಎಂದು ಅರಣ್ಯ ಇಲಾಖೆ ಅಧಿಕಾರಿ ಎನ್ ರಾಜೇಶ್ ಹೇಳಿದರು. ಚಳ್ಳಕೆರೆ ನಗರದ ಮಾಜಿ ಸೈನಿಕರ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇಂದು ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 1972ರಲ್ಲಿ ವಿಶ್ವಸಂಸ್ಥೆ ಪರಿಸರ ದಿನಾಚರಣೆ ಜಾರಿ ಮಾಡಲಾಗಿದೆ. ಆಹಾರ ಉತ್ಪಾದನೆ ಮತ್ತು ಜೀವ ಸಂಕುಲ ಉಳಿವಿಗಾಗಿ ಗಿಡ ಮರಗಳ ಸಂರಕ್ಷಣೆ ಅಗತ್ಯ ಇದೆ. ಪ್ರತಿಯೊಬ್ಬರಲ್ಲೂ ಪರಿಸರ ಪ್ರೇಮ ಬೆಳೆಯಬೇಕು. ಶಾಲಾ ಕಾಲೇಜು ಆವರಣದಲ್ಲಿ ಗಿಡ ಬೆಳೆಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಪರಿಸರಕ್ಕೆ ಮನುಷ್ಯನ ಅಗತ್ಯ ಇಲ್ಲ, ಆದರೆ ಮನುಷ್ಯನಿಗೆ ಪರಿಸರ ಅಗತ್ಯ ಇದೆ. ಗಿಡ ಮರ ವಿತರಣೆ ಮತ್ತು ಪರಿಸರ ಜಾಗೃತಿಗಾಗಿ ಮಕ್ಕಳ ಪ್ರವಾಸ ಕಾರ್ಯ ಇಲಾಖೆ ಮಾಡುತ್ತಿದೆ. ಇದನ್ನು ಶಾಲಾ ಸಂಸ್ಥೆಗಳು ವಿದ್ಯಾರ್ಥಿಗಳು ಸದುಪಯೋಗ ನಡೀತಿದೆ. ಇಂತಹ ಒಂದು ದರ್ಬಾರ್ನ ಸಮಯದಲ್ಲಿ ಇಷ್ಟೊಂದು ಜನ ಸ್ಟ್ರೆಂತು ಈ ಅನುದಾನಿತ ಶಾಲೆಯಲ್ಲಿ ಇರೋದಕ್ಕೆ ನಿಜವಾಗ್ಲೂ ನಿಮ್ಮ ಪರಿಶ್ರಮ ಏನು ಅನ್ನೋದನ್ನ ನಾನಿಲ್ಲಿ ಕಾಣ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ನಮ್ಮ ಅಧ್ಯಕ್ಷರಿಗೆ ಸಹಕಾರ ನೀಡ್ತಿರಂತ ನಿಮ್ಮ ಶಾಲೆಯ ಶಿಕ್ಷಕರಿಗೆ ನಾನು ನಿಜವಾಗ್ಲೂ ಈ ಟೈಮಲ್ಲಿ ತುಂಬ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇದರಿಂದ ನಿಮ್ಮ ಪರಿಶ್ರಮ ಭಾಳ ಕಾಣ್ತಾ ಇದೆ ನನಗೆ. ನೀವು ಚಳ್ಳಕೆರೆ ನಗರನೇ ಅಲ್ಲ, ಯಾವುದೇ ಹಳ್ಳಿ ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ರಿ, ಸರ್ಕಾರಿ ಶಾಲೆಗಳಿಗಾಗಲೇ ತನ್ನ ಅವನತಿ ಹಾದಿ ಹಿಡಿತಾ ಹೋಗ್ತಾ ಇದ್ದಾವೆ ದಿನಕ್ಕೆ. ಅಲ್ಲಿನ ಒಂದು ಶಿಕ್ಷಣ ಗುಣಮಟ್ಟ ಚೆನ್ನಾಗಿದೆ, ಆದರೆ ಮಕ್ಕಳ ಒಂದು ಸಂಖ್ಯೆ ನೋಡ್ತಾ ಇದ್ರೆ 1ನೇ ತರಗತಿಯಲ್ಲಿ 3 ಜನ, 2ನೇ